ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಜಗತ್ತಿನಲ್ಲಿ ಬಿಲಿಯನೇರ್ಗಳಿಗೆ ಹಾಗೂ ಹಣ ಇರುವ ಕುಬೇರರಿಗೆ ಕೊರತೆಯೇನೂ ಇಲ್ಲ. ಕೇವಲ ತಮ್ಮ ಲೈಫ್ ಸ್ಟೈಲ್ಗಾಗಿಯೇ ಪ್ರತಿದಿನವೂ ಸಹ ಅದೆಷ್ಟೋ ಕೋಟಿಗಟ್ಟಲೆ ಹಣವನ್ನ ನೀರಿನಂತೆ ಈ ಧನಿಕರು ಖರ್ಚು ಮಾಡುತ್ತಾರೆ. ಇಂದಿನ ಈ ವಿಡಿಯೋದಲ್ಲಿ ಅಂತಹುದೇ ಒಬ್ಬ ಸೌದಿಯ ಸಿರಿವಂತ ಶೇಖ್ ಬಗ್ಗೆ ನೀವು ತಿಳಿಯಲಿದ್ದೀರಿ. ಇವರ ಲೈಫ್ ಸ್ಟೈಲ್ ಬಗ್ಗೆ ಕೇಳಿದ್ರೆ ನಾವು ಸಹ ಇವನ ಹಾಗೆ ಶ್ರೀಮಂತರಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸೋದ್ರಲ್ಲಿ ತಪ್ಪೇನಿಲ್ಲ. ಈ ವ್ಯಕ್ತಿ ಕೇವಲ ಟೀ ಕುಡಿಯುವ ಸಲುವಾಗಿ ಬಂಗಾರದ ಕಪ್ ಬಳಸ್ತಾರೆ. ಈತ ಮಲಗಲು ಸಹ ಬಂಗಾರದ ಮಂಚವನ್ನೇ ಬಳಸುತ್ತಾನೆ. ಅಷ್ಟೇ ಅಲ್ಲ, ಈತ ವಿಹರಿಸುವ ವಿಮಾನವೂ ಸಹ ಬಂಗಾರದ್ದೇ. ಕೇವಲ ಇವಿಷ್ಟಕ್ಕೆ ಅಚ್ಚರಿ ಪಡಬೇಡಿ, ಈತನ ಬಗ್ಗೆ ನೀವು ಇನ್ನೂ ತಿಳಿಯಬೇಕಾದದ್ದು ಬಹಳಷ್ಟಿದೆ. ನಾವಿಲ್ಲಿ ಇಷ್ಟು ಹೊತ್ತು ಸಹ ಹೇಳಿದ್ದು ಸೌದಿಯ ಶೇಖ್ ಆದಂತಹ ಸಲ್ಮಾನ್ ಬಿನ್ ಅಬ್ದುಲಾಸಿನ್ ಅಲ್ ಸೌದ್ ಎಂಬಾತನ ಬಗ್ಗೆ. ಈತನ ಬಳಿ ಮಿಲಿಯನ್ ಅಲ್ಲ, ಬಿಲಿಯನ್ ಅಲ್ಲ, ಟ್ರಿಲಿಯನ್ ಗಟ್ಲೆ ಹಣವಿದೆ. ಹೀಗೆ ಲೆಕ್ಕವಿಲ್ಲದಷ್ಟು ಹಣದ ಜೊತೆ ಪ್ರತ್ಯೇಕ ಅರಮನೆ ಹಾಗೂ ಖಾಸಗಿ ಜೆಟ್ಗಳಷ್ಟೇ ಅಲ್ಲದೆ ಐಷಾರಾಮಿ ಕಾರುಗಳು ಸಹ ಈತನ ಬಳಿ ಇವೆ. ರೋಲ್ಸ್ ರಾಯ್ಸ್, ಲ್ಯಾಂಬೋರ್ಗಿನಿ, ಫೆರಾರಿ ಹಾಗೂ ಬುಗಾಟಿ ತರಹದ ಮುಖ್ಯ ಐಷಾರಾಮಿ ಕಾರುಗಳು ಇವರ ಬಳಿ ಇವೆ. ಈ ಕಾರ್ಗಳ ಸಂಗ್ರಹ ಇವರ ಬಳಿ ಇದ್ದು ಇವುಗಳ ಮೇಂಟೆನೆನ್ಸ್ಗಾಗಿಯೇ ಒಂದಷ್ಟು ಕೋಟಿ ರೂಪಾಯಿಗಳನ್ನ ಇವರು ಪ್ರತಿ ತಿಂಗಳು ಸಹ ಬಳಕೆ ಮಾಡ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಇವರ ಆಡಂಬರದ ಲೈಫ್ ಸ್ಟೈಲ್ ಬಗ್ಗೆ ನೀವು ತಿಳಿಯಲಿದ್ದೀರಿ. ಇವರು ಊಹೆ ಮಾಡುವುದಕ್ಕಿಂತಲೂ ಹೆಚ್ಚಿನ ಶ್ರೀಮಂತರೆಂಬ ಸಂಗತಿ ನಿಮಗೆ ಈ ವಿಡಿಯೋ ನೋಡಿದ ಬಳಿಕ ಅಂದಾಜಾಗುತ್ತದೆ. ಇವರ ಜೀವನ ಶೈಲಿಗೂ ಮುನ್ನ ಇವರ ಬಗ್ಗೆ ಮೊದಲು ನಾವಿಲ್ಲಿ ತಿಳಿಯೋದು ಅವಶ್ಯ. ಕಿಂಗ್ ಅಬ್ದುಲ್ಲಾರ ಮರಣದ ನಂತರ ಅವರ ಸಹೋದರರಾದ ಸಲ್ಮಾನ್ ಅಬ್ದುಲಾಸಿನ್ ಅಲ್ ಸೌದ್ ಎಂಬ ಇವರು 2015ರಲ್ಲಿ ಸೌದಿಯ ರಾಜರಾದರು. ಆಗ ಅವರ ವಯಸ್ಸು 80 ವರ್ಷ. ಸೌದಿಯ ಫ್ಯಾಮಿಲಿಯ ತಮ್ಮ ಬಿಸ್ನೆಸ್ ನೋಡಿಕೊಳ್ಳುವ ಬಾಧ್ಯತೆಯನ್ನ ಇವರು ತಾವೇ ವಹಿಸಿಕೊಳ್ತಾರೆ. ವಿಶ್ವದ ಅತಿದೊಡ್ಡ ಆಯಿಲ್ ಕಂಪನಿಯಾದ ಅರಾಮ್ಕೋ ಸಂಸ್ಥೆಯನ್ನ ಖರೀದಿಸಿದ್ರು. ಈ ಆಯಿಲ್ ಬಿಸ್ನೆಸ್ ನಿಂದಾಗಿ ಇವರ ಕುಟುಂಬದ ಆದಾಯವು $1.4 ಟ್ರಿಲಿಯನ್ ಗೆ ಏರಿತು. ಇವರ ಬಳಿ ಒಟ್ಟು 12 ಅರಮನೆಗಳಿವೆ. ಇವುಗಳಲ್ಲಿ 3 ಅರಮನೆಗಳು ಬಹಳ ಪ್ರಖ್ಯಾತಿ ಎನಿಸಿವೆ. ಈ 3ರಲ್ಲಿಯೂ ಸಹ ಎಲ್ಲಾ ರೀತಿಯ ರಾಜ ಸೌಕರ್ಯವೂ ಸಹ ಇವೆ. ಇದರಲ್ಲಿ ಮೊದಲನೇದರ ಹೆಸರು ಅಲ್ ಯಮಮ ಪ್ಯಾಲೇಸ್, ಎರಡನೆಯದ್ದೇ ಅಲ್ ಔ ಜಾ ಪ್ಯಾಲೇಸ್, ಮೂರನೆಯದ್ದೇ ಅತ್ಯಂತ ವಿಲಾಸಿ ಹಾಗೂ ದುಬಾರಿ ಬೆಲೆಯ ಎರ್ಗಾ ಪ್ಯಾಲೇಸ್. ಮೊದಲನೇದಾದ ಅಲ್ ಯಮಮ ಪ್ಯಾಲೇಸ್ ಎಷ್ಟು ಭವ್ಯವಾಗಿದೆ ಅಂದ್ರೆ ಇದರ ಮುಂದೆ ಇಂಗ್ಲೆಂಡ್ನ ಬಕ್ಕಿಂಗ್ ಹ್ಯಾಮ್ ಪ್ಯಾಲೇಸ್ ಸಹ ಸಣ್ಣದು. ಇದು ಸೌದಿಯ ರಾಜಧಾನಿಯಾದ ರಿಯಾದ್ ಎಂಬಲ್ಲಿದೆ. ಇದು ಎಷ್ಟು ರಮಣೀಯವಾಗಿದೆ ಅಂದ್ರೆ ಇದನ್ನ ನೋಡುತ್ತಾ ಇದ್ರೆ ನೋಡುತ್ತಲೇ ಇರಬೇಕೆಂಬ ಹಂಬಲ ಉಂಟಾಗುತ್ತದೆ. ಇದನ್ನ ಇಡಿಯಾಗಿ ಇಟಾಲಿಯನ್ ಮಾರ್ಬಲ್ ನಲ್ಲಿ ರಚಿಸಲಾಗಿದೆ. ಸೌದಿ ಅರೇಬಿಯಾಗೆ ಸಂಬಂಧಿಸಿದ ರಾಜಕೀಯ ಸಮಾವೇಶಗಳು ಪ್ರತಿ ವಾರ ಇಲ್ಲಿಯೇ ನಡೆಯುತ್ತವೆ. ಇದರಲ್ಲಿ 4 ಫುಟ್ಬಾಲ್ ಪ್ಲೇ ಗ್ರೌಂಡ್ಗಳು ಸಹ ಇವೆ. ಈ ಮೂಲಕವೇ ಇದೆಷ್ಟು ವಿಶಾಲವಾದದ್ದು ಎಂದು ನೀವು ಲೆಕ್ಕ ಹಾಕಬಹುದು. ಈ ಅರಮನೆಯಲ್ಲಿರುವ ಟೀ ಕಪ್, ಟಿಪಾಯಿ, ಟೇಬಲ್, ಕುರ್ಚಿ ಈ ಎಲ್ಲವೂ ಸಹ ಬಂಗಾರದಿಂದಲೇ ರಚಿಸಲ್ಪಟ್ಟಿವೆ. ಈ ಸೌದಿ ಅರಸರಿಗೆ ಚಿನ್ನ ಅಂದ್ರೆ ಎಲ್ಲಿಲ್ಲದ ಅಕ್ಕರೆ. ಹೀಗಾಗಿಯೇ ತಾವು ಬಳಸುವ ಪ್ರತಿಯೊಂದನ್ನ ಸಹ ಇವರು ಬಂಗಾರದಿಂದಲೇ ರಚಿಸಿ ಇರಿಸಿಕೊಳ್ತಾರೆ. ಸೌದಿಯ ರಾಜನಿಗೆ ಈ ಬಂಗಲೆ ಬೋರ್ ಆದ್ರೆ ಆತ ತನ್ನ 2ನೇ ಅರಮನೆಗೆ ಹೋಗುತ್ತಾನೆ. ಅದರ ಹೆಸರೇ ಅಲ್ ಹೌಜಾ ಪ್ಯಾಲೇಸ್. ಇದು ನೋಡಲು ಸುಂದರ ಹಾಗೂ ಮನೋಹರ ಮಾತ್ರವಲ್ಲದೆ ಸೌದಿಯ ಪುರಾತನ ಅರಮನೆಗಳಲ್ಲಿ ಇದು ಸಹ ಒಂದೆನಿಸಿದೆ. ಈ ಅರಮನೆಯ ಒಳ ಹೊರಗೂ ಸಹ ನಮಗೆ ಪ್ರಾಚೀನವಾದ ಆರ್ಕಿಟೆಕ್ಚರ್ ಕಂಡುಬರುತ್ತದೆ. ಈ ಅರಮನೆಯ ವಿಶಾಲವಾದ ಗೋಡೆಗಳ ಮೇಲೆ ವರ್ಣರಂಜಿತವಾದ ಅದ್ಭುತ ಡಿಸೈನ್ಗಳು ನಮ್ಮ ಕಣ್ಮನ ಸೆಳೆಯುತ್ತವೆ. ಇದರೊಳಗೆ ಸಾಕಷ್ಟು ಅಪೂರ್ವ ಪೇಂಟಿಂಗ್ಗಳು ಸಹ ಇವೆ. ಇನ್ನು ಮೂರನೆಯದ್ದೇ ದಿ ಎರ್ಗಾ ಪ್ಯಾಲೇಸ್. ಇದನ್ನ ಇನ್ನೊಂದು ವಿಧದಲ್ಲಿ ಬಂಗಾರದ ಅರಮನೆ ಅಂತ ಕರೆಯಬಹುದು. ಸೌದಿಯ ರಾಜನನ್ನ ಕಾಣಲು ಒಮ್ಮೆ ಅಮೆರಿಕದ ಮಾಜಿ ಅಧ್ಯಕ್ಷರಾದ ಬರಾಕ್ ಒಬಾಮಾ ಈ ಅರಮನೆಗೆ ಬಂದಿದ್ರು. ಇದರಲ್ಲಿರುವ ಬಂಗಾರದ ಬೃಹತ್ ಚಾಂಡೇಲಿಯರ್ಗಳು ಮನಸೂರೆ ಮಾಡುತ್ತವೆ ಹಾಗೂ ವಿವಿಧ ಬಂಗಾರದ ರಚನೆಗಳು ಕಣ್ಕುಕ್ಕುತ್ತವೆ. ಇನ್ನು ಸೌದಿಯ ರಾಜನಿಗೆ ಜೆಟ್ನಲ್ಲಿ ಪಯಣಿಸುವುದೆಂದರೆ ಬಹು ಪ್ರಿಯವಾದ ಕೆಲಸ. ತನ್ನ ಖಾಸಗಿ ಜೆಟ್ಟಾದ ಬೋಯಿಂಗ್ 747-400 ಹಾಗೂ ಬೋಯಿಂಗ್ 747-200, ಬೋಯಿಂಗ್ 777-300, ಏರ್ಬಸ್ A340-200, ಏರ್ಬಸ್ 7878 ಈ ರೀತಿ 5 ವಿಮಾನಗಳು ಆತನ ಬಳಿ ಇವೆ. ಇವರ ಬಳಿ ಇರುವ 747-400 ಎಂಬ ವಿಮಾನವು ಖಾಸಗಿ ವಿಮಾನವಾಗಿದ್ದು ಇದು ವಿಶ್ವದ ಅತ್ಯಂತ ದೊಡ್ಡ ಸೈಜಿನ ವಿಮಾನಗಳಲ್ಲಿ ತಾನೂ ಸಹ ಒಂದು. ಇದರಲ್ಲಿ ಏಕಕಾಲಕ್ಕೆ ಸುಮಾರು 600 ಜನ ಪ್ರಯಾಣಿಕರು ಕೂತು ಪ್ರಯಾಣಿಸಬಹುದು.
ಇದನ್ನ ಸೌದಿಯ ಅರಸ ತನ್ನ ಖಾಸಗಿ ಓಡಾಟಕ್ಕೆಂದೇ ಇರಿಸಿಕೊಂಡಿದ್ದಾರೆ. ಇದರ ಎಲ್ಲಾ ಡಿಸೈನ್ಗಳು ಸಹ ಬಂಗಾರದಿಂದಲೇ ರಚಿಸಲ್ಪಟ್ಟಿವೆ. ಈ ದೊರೆಯ ಮಗನಾದ ಯುವರಾಜ ಅಥವಾ ರಾಜಕುಮಾರ ಸಲ್ಮಾನ್ ಸಾಕಷ್ಟು ಕಲಿತಿದ್ದಾರೆ. ಅವರು ರಿಯಾದ್ನ ಕಿಂಗ್ ಸೌದಿ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದಿದ್ದು, ಯುವರಾಜ ಸಲ್ಮಾನ್ 2008ರಲ್ಲಿ ಸಾರಾ ಬಿಂಟ್ ಮೌನ್ಷರ್ ಅಲ್ ಸೌದಿ ಎಂಬುವರನ್ನ ವಿವಾಹವಾದರು. ಅವರಿಗೆ 2 ಹೆಣ್ಣು ಮಕ್ಕಳು ಮತ್ತು 3 ಗಂಡು ಮಕ್ಕಳಿದ್ದಾರೆ. ಸೌದಿ ರಾಜಮನೆತನದ ಒಟ್ಟು ಸಂಪತ್ತು ಸುಮಾರು 86 ಲಕ್ಷ ಕೋಟಿ ಎಂದು ಹೇಳಲಾಗುತ್ತದೆ. ನಾವು ಕೇವಲ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದಿಯ ಸಂಪತ್ತಿನ ಬಗ್ಗೆ ಮಾತನಾಡಿದ್ರೆ ಅದೇ ಸುಮಾರು 214 ಶತಕೋಟಿ ರೂಪಾಯಿಗಳವರೆಗೂ ಹೋಗುತ್ತದೆ. ಆದ್ದರಿಂದ ರಾಜಕುಮಾರ ಮೊಹಮ್ಮದ್ ಸಲ್ಮಾನ್ ರಾಜ ಜೀವನಕ್ಕೆ ಆದ್ಯತೆ ನೀಡುತ್ತಾರೆ. ರಾಜಕುಮಾರ ಸಲಾಂ ಹಾಗೂ ಪ್ರಿನ್ಸ್ ಸಲ್ಮಾನ್ ದುಬಾರಿ ಮತ್ತು ಐಷಾರಾಮಿ ಕಾರುಗಳನ್ನ ಹೆಚ್ಚು ಇಷ್ಟಪಡ್ತಾರೆ. ಅವರ ಕಾರು ಸಂಗ್ರಹಣೆಯಲ್ಲಿ ರೋಲ್ಸ್ ರಾಯ್ಸ್, ಬುಗಾಟಿ, ಲ್ಯಾಂಬೋರ್ಗಿನಿ, ಬೆಂಟ್ಲಿ ಮತ್ತು ಫೆರಾರಿಯಂತಹ ಅನೇಕ ಐಷಾರಾಮಿ ಕಾರುಗಳಿದೆ. ಈ ವಾಹನಗಳ ನಿರ್ವಹಣೆಗೆ ಪ್ರಿನ್ಸ್ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ವಿನಿಯೋಗಿಸುತ್ತಾರೆ. ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಕೂಡ 2019ರಲ್ಲಿ ಐಷಾರಾಮಿ ವಿಹಾರ ನೌಕೆಯನ್ನ ಖರೀದಿಸಿದ್ರು. ಇದರ ಬೆಲೆ ಸುಮಾರು 360 ಕೋಟಿಗಳಷ್ಟಿದೆ. ಸಲ್ಮಾನ್ ಯಾವಾಗ್ಲೂ ತನ್ನ ಸ್ನೇಹಿತರೊಂದಿಗೆ ಈ ವಿಹಾರ ನೌಕೆಯಲ್ಲಿ ನೈಟ್ ಪಾರ್ಟಿಯನ್ನ ಎಂಜಾಯ್ ಮಾಡುತ್ತಾರೆ. ರಾಜಕುಮಾರ ಸಲ್ಮಾನ್ ಕೂಡ ತಮ್ಮ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಸಾಕಷ್ಟು ಖರ್ಚು ಮಾಡ್ತಾರೆ. ಕೆಲವು ವರ್ಷಗಳ ಹಿಂದೆ ಕೇವಲ ತಮ್ಮ ಹುಟ್ಟುಹಬ್ಬದ ಪಾರ್ಟಿಗೆಂದೇ 56 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಲ್ಲದೆ ಈ ಪಾರ್ಟಿಯಲ್ಲಿ ಹಾಲಿವುಡ್ ಗಾಯಕರಾದ ಪಿಟ್ಬಲ್, ಜೇಲೋ ಮತ್ತು ಶಕೀರಾ ಅವರಂತಹ ದೊಡ್ಡ ಸೆಲೆಬ್ರಿಟಿಗಳನ್ನ ಆಹ್ವಾನಿಸಿದ್ರು. ಈ ಐಷಾರಾಮಿ ಪಾರ್ಟಿಯಲ್ಲಿ ಪ್ರಪಂಚದಾದ್ಯಂತದ ವಿಶೇಷ ಜನರು ಭಾಗವಹಿಸಿದ್ರು. 2015ರಲ್ಲಿ ರಾಜಕುಮಾರ ಸಲ್ಮಾನ್ 57 ಎಕರೆಗಳಷ್ಟು ವಿಸ್ತೀರ್ಣದ ಐಷಾರಾಮಿ ಬಂಗಲೆಯೊಂದನ್ನ ತಾವು ಖರೀದಿಸಿದ್ದರು. ಇಂದು ಈ ಬಂಗಲೆಯ ಮೌಲ್ಯ 100 ಕೋಟಿ ರೂಪಾಯಿ ಎನ್ನಲಾಗುತ್ತದೆ. ಹೀಗಿದ್ದು ಸಹ ಅವರು ಕೆಲವೊಮ್ಮೆ ಮಾತ್ರ ಈ ಬಂಗಲೆಗೆ ಹೋಗುತ್ತಾರೆ. ಆದರೆ ಈ ಬಂಗಲೆ ನಿರ್ವಹಣೆಗೆ ಪ್ರತಿ ತಿಂಗಳು ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾರೆ. ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಕೇವಲ ಆಡಂಬರದ ಪ್ರಿನ್ಸ್ ಮಾತ್ರವಲ್ಲದೆ ತಾವು ಮಹಿಳೆಯರ ಹಕ್ಕುಗಳ ಪರವಾಗಿ ಮಾತನಾಡುವ ವ್ಯಕ್ತಿಯೂ ಸಹ ಆಗಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಯುವರಾಜ ಸಲ್ಮಾನ್ ಮಹಿಳೆಯರ ಹೆಸರನ್ನ ತಮ್ಮ ಇಚ್ಛೆಗೆ ತಕ್ಕಂತೆ ಬದಲಾಯಿಸುವ ಮತ್ತು ದೇಶದಲ್ಲಿ ಮಹಿಳೆಯರಿಗೆ ವಾಹನ ಚಲಾಯಿಸುವ ಹಕ್ಕನ್ನ ನೀಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ದುಬಾರಿ ಚಿತ್ರಗಳನ್ನ ಖರೀದಿಸಲು ಹೆಚ್ಚು ಇಷ್ಟಪಡ್ತಾರೆ. ಪ್ರಿನ್ಸ್ ಸಲ್ಮಾನ್ ಕೆಲವು ವರ್ಷಗಳ ಹಿಂದೆ ಯಾವುದೋ ಒಂದು ಪೇಂಟಿಂಗ್ ಖರೀದಿಸಲು ಸುಮಾರು 45 ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಿದ್ದರು. ಇದೀಗ 88 ವರ್ಷದ ವೃದ್ಧ ಶೇಖ್ ಆದ ಸಲ್ಮಾನ್ ಅಲ್ ಸೌದಿ ಇವತ್ತಿಗೂ ಸಹ ದುಬೈನ ರೂಲರ್ ಆಗಿ ಅತ್ಯಂತ ವೈಭವೋಪೇತವಾಗಿ ಜೀವಿಸುತ್ತಿದ್ದಾರೆ. ಎಂತವರಿಗಾದರೂ ಸಹ ಇವರ ಜೀವನ ಶೈಲಿ ಒಮ್ಮೆ ಕಣ್ಣು ಕುಕ್ಕದೇ ಇರದು. ಇಂಥವರ ಜೀವನ ಶೈಲಿಗಳ ಬಗ್ಗೆ ಕೇಳುತ್ತಿದ್ರೆ ಒಮ್ಮೆಯಾದರೂ ಒಂದು ದಿನಕ್ಕಾದರೂ ಸಹ ಇವರಂತೆ ವೈಭವದಿಂದ ಜೀವನ ಸಾಗಿಸಬೇಕೆಂಬ ಆಸೆ ಎಂತವರಿಗಾದರೂ ಸಹ ಅನಿಸುತ್ತದೆ. ದುಬೈ ರೂಲರ್ ಆದಂತಹ ಸಲ್ಮಾನ್ ಅಲ್ ಸೌದಿ ಅವರ ಆಡಂಬರದ ಜೀವನದ ಕುರಿತು ನಿಮ್ಮ ಅಭಿಮತವೇನೆಂಬುದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.